ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ರಶ್ಮಿ. ನನಗೆ ಸ್ಟೋರಿ ಹೇಳೋದಂದರೆ ತುಂಬ ಇಷ್ಟ. ಅದಕ್ಕಿಂತ ಜಾಸ್ತಿ ಹಾರರ್ ಪ್ಲೇಸಸನ್ನು ಎಕ್ಸ್ಪ್ಲೋರ್ ಮಾಡುವಂತಹ ಕ್ರೇಜ್ ಇನ್ನೂ ಜಾಸ್ತಿ ನನಗೆ. ಆದರೆ ನಾನಿವತ್ತು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆದಂತಹ ಸ್ಟೋರಿ ತಗೊಂಡು ಬಂದಿದ್ದೇನೆ. ದ್ಯಾಟ್ ಈಸ್ ವೆನ್ ರಿಯಲ್ ಲೈಫ್ ಟರ್ನ್ಸ್ ಇನ್ ಟು ಇಲ್ಯೂಷನ್ ಆ್ಯಸ್ ವೆಲ್ ಆಸ್ ದ ಟೆರಿಫೈಯಿಂಗ್ ಯಕ್ಷಗಾನ ನೈಟ್. ಸೊ ಯಾಕೆ ನಾನು ಎರಡು ರೀತಿ ಹೇಳಿದೆ ಅಂದರೆ ನಿಮಗೆ ಸ್ಟೋರಿ ಕೇಳ್ತಾ ಕೇಳ್ತಾ ಹೋಗುವಾಗ ಗೊತ್ತಾಗುತ್ತೆ. ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ. ನಮ್ಮ ಕರಾವಳಿ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದಂತಹ ಸ್ನೇಹ ಹೆಗ್ಡೆ ಅವರ ಅಜ್ಜನಾದಂತಹ ನೆಲ್ಸಪ್ಪ ಅವರ ಲೈಫಲ್ಲಿ ನಡೆದಂತಹ ನಿಜ ಘಟನೆ ಹಾಗೂ ಅವರಿಗೆ ಮರೆಯಲು ಆಗದಂತಹ ಘಟನೆ. ನೆಲ್ಸಪ್ಪ ಒಂದು ಯಕ್ಷಗಾನ ಟೀಚರ್ ಆಗಿದ್ರು ಹಾಗೂ ಅವರ ಒಂದು ಟೀಮ್ ಅಕಾಡೆಮಿ ಇತ್ತು. ಅವರು ಒಂದೊಂದು ಕಡೆಗೆ ಯಕ್ಷಗಾನ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ರು. ಅವರು ಎಷ್ಟು ಫೇಮಸ್ ಇದ್ರು ಅಂದರೆ ಎಲ್ಲ ಊರಿನಲ್ಲಿ ಅವರಿಗೆ ಒಂದು ಮರ್ಯಾದೆ ಇತ್ತು ಹಾಗೂ ಅವರ ಪರಿಚಯ ಇತ್ತು. ಅಷ್ಟು ಒಳ್ಳೆ ಆದಂತಹ ಟೀಚರ್ ಕೂಡ ಆಗಿದ್ರು ಹಾಗೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂತಹ ಒಂದು ಒಳ್ಳೆ ಅಕಾಡೆಮಿ ಕೂಡ ಅವರದಾಗಿತ್ತು. ಮೊದಲಿನ ಕಾಲದಲ್ಲಿ ನಿಮಗೆ ಲೆಟರ್ ಥ್ರೂ ಅವರಿಗೆ ಏನು ಹೇಳ್ತೇವೆ ಇನ್ವಿಟೇಷನ್ಸ್ ಬರ್ತಾ ಇತ್ತು, ರಿಕ್ವೆಸ್ಟ್ ಲೆಟರ್ಸ್ ಬರ್ತಾ ಇತ್ತು. ನಮ್ಮ ಊರಲ್ಲಿ ನೀವು ನಮಗೆ ಈ ರೀತಿಯಾದಂತಹ ಯಕ್ಷಗಾನ ಪರ್ಫಾರ್ಮೆನ್ಸ್ ಮಾಡ್ತೀರಾ ಅಂತ. ಸೊ ಹಾಗೆಯೇ ಒಂದು ದಿವಸ ಅವರಿಗೂ ಕೂಡ ಒಂದು ಲೆಟರ್ ಬರುತ್ತೆ. ಆ ಲೆಟರ್ ಆಲ್ಮೋಸ್ಟ್ ಇವರಿಗೆ ತುಂಬಾ ದೂರದ ಊರಾಗಿರುತ್ತೆ. ಬಟ್ ಅವರು ಮೆನ್ಷನ್ ಮಾಡಿದಂತಹ ವಿಷಯ ಏನಂದರೆ, ನಿಮಗೆ ಈ ದಾರಿಯಲ್ಲಿ ಬರ್ತಾ ಇರುವಾಗ ನಿಮಗೆ ನಮ್ಮದೇ ಊರು ಎದ್ದು ಕಾಣ್ತದೆ. ಯಾಕೆಂದರೆ ಅಲ್ಲಿ ಸಂಭ್ರಮವೇ ಸಂಭ್ರಮ ಹಾಗೂ ಅಲ್ಲಿ ಈ ನಮ್ಮ ಎಷ್ಟು ಇದೆಯಾ ಎಂಟೈರ್ ರೂಟಲ್ಲಿ, ಅಲ್ಲಿ ಎಲ್ಲ ಕಡೆ ನೀವು ನೋಡಿದ್ರು ನಮ್ಮಷ್ಟು ಲೈಟಿಂಗ್ಸ್ ನಿಮಗೆ ಎಲ್ಲೂ ಕೂಡ ಕಾಣೋದಿಲ್ಲ. ಫೆಸ್ಟಿವಲ್ ವೈಬೇ ನಿಮಗೆ ಸಿಗುತ್ತೆ. ಆ್ಯಂಡ್ ಈ ರೂಟಲ್ಲೇ ಬರ್ತಾ ಇರಿ ಅಂತ ಹೇಳ್ತಾರೆ. ಸೊ ಇವರು ಅದನ್ನೆಲ್ಲ ಕೇಳಿ ಇರಲಿ ನಾವು ಹೊರಡುವ ಅಂತ ಹೇಳಿ ಅವರು ಕೊಟ್ಟಂತಹ ವಿಷಯ ಏನಂದರೆ ಶಿವ ಮತ್ತು ದಾಕ್ಷಾಯಣಿಯ ಸ್ವಯಂವರದ ಬಗ್ಗೆ ಅಲ್ಲಿ ಅವರಿಗೆ ಪ್ರದರ್ಶನ ಮಾಡಲಿಕ್ಕೆ ಇರುತ್ತೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಅರೌಂಡ್ 10:30 ಎಲ್ಲರೂ ಅವರ ಪ್ರಾಪರ್ಟೀಸ್, ಅವರ ಕಾಸ್ಟ್ಯೂಮ್ಸ್ ಮತ್ತು ಆರ್ಟಿಸ್ಟ್ನವರು ಎಲ್ಲರೂ ಕೂಡ ರೆಡಿ ಆಗಿಬಿಟ್ಟು ಅವರು ಬಸ್ಸಲ್ಲಿ ಹೊರಡ್ತಾರೆ. ಹೀಗೆ ಹೋಗ್ತಾ ಹೋಗ್ತಾ ಇರುವಾಗ ಬಸ್ ಆಲ್ಮೋಸ್ಟ್ ಒಂದು ಸಂಜೆ ಹೊತ್ತಾಗುವಾಗ, ಒಂದು 4-4:30 ಅಂದಾಜು ಆಗುವಾಗ ಏನಾಗುತ್ತೆ, ಅವರ ಬಸ್ ಹಾಳಾಗ್ತದೆ. ಈಗ ನೆಲ್ಸಪ್ಪನವರಿಗೆ ತುಂಬ ತಲೆ ಬಿಸಿ ಆಗ್ತದೆ. ಯಾಕೆಂದರೆ ನೆಲ್ಸಪ್ಪ ಅವರು ಹೇಗಿದ್ರು ಅಂದರೆ ಒಂದು ಸ್ಟ್ರೇಟ್ ಫಾರ್ವರ್ಡ್ ಪರ್ಸನ್ ಆಗಿದ್ರು, ಟೈಮಿಗೆ ತುಂಬ ಬೆಲೆ ಕೊಡುವವರಂತಾಗಿದ್ರು. ಅವರಿಗೆ ಯಾವುದೇ ಕೆಲಸ ಇದ್ದರೂ ಆನ್ ಟೈಮ್ ಆಗಬೇಕು, ಆನ್ ಟೈಮೇ ಮುಗಿಸ್ಬೇಕು, ಆ್ಯಂಡ್ ಯಾರನ್ನು ಕೂಡ ಕಾಯಿಸಬಾರ್ದು, ಈ ಥರದ ಮೆಂಟ್ಯಾಲಿಟಿ ಇರುವಂತಹ ಜನ ಇತ್ತು. ಆ್ಯಂಡ್ ಇಟ್ ಶುಡ್ ಬಿ ಪರ್ಫೆಕ್ಟ್ ಅಂತ ಹೇಳ್ತಿತ್ತು. ಸೊ ನೆಲ್ಸಪ್ಪ ಅವರಿಗೆಲ್ಲ ತಲೆ ಬಿಸಿ ಸ್ಟಾರ್ಟ್ ಆಯಿತು. ನಾವು ಆನ್ ಟೈಮಲ್ಲಿ ರೀಚ್ ಆಗ್ತೀವ, ಆನ್ ಟೈಮ್ ಸ್ಟಾರ್ಟ್ ಆಗ್ತದಾ, ನಮಗೆ ಕಾಸ್ಟ್ಯೂಮ್ ಚೇಂಜ್ ಮಾಡಲಿಕ್ಕೆ ಟೈಮ್ ಸಿಗ್ತದಾ, ಅಥವಾ ಎಲ್ರಿಗೂ ಬೋರ್ ಆಗೋದಾಗೆ ನಾವು ಆನ್ ಟೈಮ್ ರೀಚ್ ಆಗಿ ಪರ್ಫಾರ್ಮೆನ್ಸ್ ಬೇಗ ಸ್ಟಾರ್ಟ್ ಮಾಡ್ತೇವಾ, ಇದೆಲ್ಲ ತಲೆಯಲ್ಲಿತ್ತು. ಸೊ ಆದರೂ ಕೂಡ ಒಂದು 1/2 ಅವರಲ್ಲಿ ಗಾಡಿ ರಿಪೇರಿ ಆಗುತ್ತೆ. ಅಲ್ಲಿಂದ ಹೊರಡ್ತಾರೆ. ಅಲ್ಲಿಂದ ಹೊರಟು ಒಂದು 4-5 ಕಿಲೋಮೀಟರ್ ಆದಮೇಲೆ ಅವರಿಗೆ ಕತ್ತಲೆ ಆಗ್ತಾ ಬರುವಾಗ ಒಂದು ದೂರದಲ್ಲಿ ಒಂದು ತುಂಬಾನೇ ಓಪನ್ಲಿ ಲೈಟಿಂಗ್ ಮಾಡಿದಂತಹ ಜಾಗ ಸಿಗ್ತದೆ. ಅಂದರೆ ಫುಲ್ ದಿಲ್ದಾರ್ ಲೈಟಿಂಗ್ಸ್ ಮಾಡಿದಂತಹ ಒಂದು ಊರು ನೋಡಲಿಕ್ಕೆ ಸಿಗ್ತದೆ. ಆ ಊರು ಎಷ್ಟು ಸಂಭ್ರಮದಲ್ಲಿತ್ತಂದರೆ ಆ ಜಾತ್ರೆ ವೈಬ್, ಅವರಿಗೆ ಬಂದಂತಹ ಸ್ಪೆಷಲ್ ವೈಬ್ ಉಂಟಲ್ಲ, ಬೇರೆ ಇತ್ತು. ಅದಕ್ಕೆ 2 ಕಣ್ಣು ಸಾಲ್ತಿರ್ಲಿಲ್ಲ. ಅಷ್ಟು ಸುಂದರವಾಗಿ ಲೈಟಿಂಗ್ಸ್ಗಳನ್ನೆಲ್ಲ ಹಾಕಿ ಅಲ್ಲಿ ಅವರು ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಆ್ಯಂಡ್ ಒಂದು ನಡುವಲ್ಲಿ, ಒಂದು ದೊಡ್ಡ ಗ್ರೌಂಡಿನ ನಡುವಲ್ಲಿ ಒಂದು ದೊಡ್ಡ ಸ್ಟೇಜ್ ಹಾಕಿ ತುಂಬಾ ಚೇರ್ಸ್ ಎಲ್ಲ ಹಾಕಿ ಇವರಿಗೆ ಸ್ವಾಗತಕ್ಕೆ ರೆಡಿಯಾಗಿದ್ರು. ಅವರೆಲ್ಲ ಇದನ್ನು ನೋಡಿ ಇದೇ ಇರ್ಬೋದು ಅಂತ ಅಂದ್ಕೊಂಡು ಅಲ್ಲಿ ಇಳಿದು ಡ್ರೆಸ್ಅಪ್ ಎಲ್ಲ ಮಾಡಿ ಇನ್ನು ಸ್ಟಾರ್ಟ್ ಮಾಡುವ ಪರ್ಫಾರ್ಮೆನ್ಸ್ ಎಲ್ಲ ಹೇಳಿ ಸ್ಟಾರ್ಟ್ ಆಗುತ್ತೆ ಯಕ್ಷಗಾನ ಪರ್ಫಾರ್ಮೆನ್ಸ್. ಸೊ ಸ್ಟಾರ್ಟ್ ಆಗಿ ಸ್ವಲ್ಪ ಹೊತ್ತಾದಮೇಲೆ
ಅಲ್ಲಿ ಇನ್ಸ್ಟ್ರೂಮೆಂಟ್ ಅಂದರೆ ಚೆಂಡೆ ಇದು ಮಾಡ್ತಿರುವವರು, ಪ್ಲೇ ಮಾಡ್ತಿರುವವರಲ್ಲಿ ಒಬ್ಬರು ಹೀಗೆ ಸುಮ್ಮನೆ ಆಡಿಯನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಅಂದರೆ ಅವ್ರು ಎಂಜಾಯ್ ಮಾಡ್ತಿದ್ದಾರಾ, ಅವರ ರಿಯಾಕ್ಷನ್ ಹೇಗಿದೆ ಅದನ್ನೆಲ್ಲ ಅವರು ಏನು ಹೇಳ್ತವೆ ಸ್ವಲ್ಪ ಬ್ರೀಫ್ಲಿ ಎಕ್ಸಾಮಿನ್ ಮಾಡ್ತಾ ಇದ್ರು. ಹೀಗೆ ಮಾಡ್ತಾ ಇರುವಾಗ ಅವರಿಗೆ ಸಡನ್ ಆಗಿ ಒಬ್ಬರ ಮೇಲೆ ಕಣ್ಣು ಹೋಗ್ತದೆ. ಸೊ ಅವರನ್ನ ನೋಡ್ತಾರೆ, ಅವರನ್ನ ನೋಡಿ ಅಷ್ಟೇನು ಇದು ಮಾಡೋದಿಲ್ಲ. ಬಟ್ ಸಡನ್ ಯಾಕೆಂತ ಗೊತ್ತಿಲ್ಲ ಅವರ ಕಾಲು ನೋಡ್ತಾರೆ. ಸೊ ಕಾಲು ನೋಡುವಾಗ ಅವರಿಗೆ ಒಂದ್ಸಲಿಗೆ ವಿಚಿತ್ರ ಆಗ್ತದೆ. ಯಾಕೆಂದ್ರೆ ಅವರ ಕಾಲು ಹಿಂದೆಗಡೆ ತಿರುಗಿತ್ತು. ಒಂದಲ್ಲ, ಎರಡು ಕಾಲು ಕೂಡ ಹಿಂದೆಗಡೆ ತಿರುಗಿತ್ತು. ಸೊ ಇದನ್ನು ನೋಡಿ ಅವರಿಗೆ ಒಂದ್ಸಲಿಗೆ ಶಾಕ್ ಕೂಡ ಆಗ್ತದೆ, ವಿಚಿತ್ರ ಕೂಡ ಆಗ್ತದೆ. ಪ್ಲಸ್ ಇನ್ನೊಂದು ಸೈಡಲ್ಲಿ ಅವ್ರು ಥಿಂಕ್ ಮಾಡಿದೆ ಏನಂದ್ರೆ ಮೈಟ್ ಬಿ ಏನಾದರೂ ಡಿಸೇಬಿಲಿಟಿ ಇರ್ಬೋದು ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ಅವರ ಬದಿಯಲ್ಲಿದ್ದವರನ್ನು ನೋಡ್ತಾರೆ. ಅವ್ರಿಗೆ ಏನಾಗಿತ್ತು ಗೊತ್ತಿಲ್ಲ, ಬಟ್ ಅವರು ಅವತ್ತು ಕಾನ್ಸಂಟ್ರೇಟ್ ಮಾಡಿದ ಇನ್ನು ಅವರ ಕಾಲ ಮೇಲೂ ಕೂಡ. ಅವರ ಕಾಲು ನೋಡುವಾಗ ಕೂಡ ಅವರ ಕಾಲು ಕೂಡ ಹಿಂದೆಗಡೆ ತಿರುಗಿತ್ತು. ಇದನ್ನು ನೋಡಿ ಇನ್ನೂ ಗಾಬರಿ ಆಗುತ್ತೆ. ಅದಕ್ಕೆ ಇವರು ಏನ್ ಮಾಡ್ತಾರೆ, ಅವರ ಪಕ್ಕದಲ್ಲಿದ್ದಂತಹ ಎಲ್ಲರ ಕಾಲು ನೋಡ್ಲಿಕ್ಕೆ ಶುರು ಮಾಡ್ತಾರೆ. ನೋಡುವಾಗ ಎಲ್ಲರ ಕಾಲು ಕೂಡ ಹಿಂದೆಗಡೆ ತಿರ್ಕೊಂಡಿತ್ತು. ಇದನ್ನ ನೋಡಿ ಅವರು ನಾನು ಏನೋ ಅಂದ್ರೆ ಒಂದು ಇಲ್ಯೂಷನ್ ಅಲ್ಲಿ ಇದ್ದೇನಾ ಅಥವಾ ಏನು ನಂಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಇನ್ನು ಕನ್ಫರ್ಮ್ ಮಾಡ್ಲಿಕ್ಕೋಸ್ಕರ ಅವರ ಬದಿಯಲ್ಲಿದ್ದಂತ ಇನ್ನೊಂದು ಚೆಂಡೆ ಆರ್ಟಿಸ್ಟ್ ಅವರನ್ನ ಕೂಡ ಬಡ್ದು ಕೇಳ್ತಾರೆ. ಹೀಗೆ ನಂಗೆ ಕಾಣ್ತಾ ಉಂಟು, ನಿಮ್ಗೆ ಕಾಣ್ತದ, ಜಸ್ಟ್ ಚೆಕ್ ಮಾಡಿ, ಯಾಕಂದ್ರೆ ಇದು ಇಟ್ ಕ್ಯಾನ್ ಬಿ ಮೈ ಇಲ್ಯೂಷನ್ ಅಂತ. ಹಾಗೆ ಇವರು ಅವರ ಹತ್ರ ಹೇಳಿದಕ್ಕೆ ಅವರೇನು ಮಾಡ್ತಾರೆ, ಸರಿ ಅಂತ ಹೇಳಿ ಎಲ್ಲರ ಕಾಲು ಚೆಕ್ ಮಾಡ್ತಾರೆ. ಎಲ್ಲರ ಕಾಲು ನೋಡುವಾಗ ಅವ್ರಿಗೂ ಕೂಡ ಕಾಣಿದ್ದು ಎಲ್ಲರ ಕಾಲು ಹಿಂದೆಗಡೆ ತಿರುಗಿತ್ತು. ಈಗ ಇದನ್ನು ನೋಡಿ ಇಬ್ರು ಕೂಡ ಶಾಕ್ ಆಗ್ತಾರೆ, ಇಬ್ರು ಕೂಡ ಗಾಬರಿ ಆಗ್ತಾರೆ. ಅಲ್ಲಿ ಅವರಿಗೊಂದು ಕನ್ಫರ್ಮ್ ಆಗ್ತದೆ ಏನಂದ್ರೆ ಇಲ್ಲಿ ಏನೋ ಸಮಸ್ಯೆ ಇದೆ ಅಂತ. ಇನ್ನು ಇದನಿಗೆ ಅವರಿಗೆ ಗೊತ್ತಾಯ್ತು, ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಆದ್ರೂ ಕೂಡ ಕಾನ್ಸಂಟ್ರೇಟ್ ಮಾಡಲೇಬೇಕು, ಬಿಕಾಸ್ ಏನು ವಿಷಯ ಅಂತ ಗೊತ್ತಿಲ್ಲ. ಆ್ಯಂಡ್ ಬಂದ ಆರ್ಟಿಸ್ಟ್ನವರಿಗೆಲ್ಲ ವಿಷಯ ತಿಳಿಸ್ಬೇಕಲ್ಲ, ಹೇಗೆ ತಿಳಿಸುವುದು ಅಂತ ಹೇಳುವಾಗ ಒಂದೊಂದೇ ಆರ್ಟಿಸ್ಟ್ ಎಂಟ್ರಿ ಎಕ್ಸಿಟ್ ಆಗ್ತಾ ಇರುವಾಗ ಇವರ ಒಬ್ರೊಬ್ಬರಿಗೆ ವಿಷಯ ತಿಳಿಸ್ತಾ ಹೋಗ್ತಾರೆ. ಲಾಸ್ಟಿಗೆ ಗೊತ್ತಾಗೋದು ನೆಲ್ಸಪ್ಪನವರಿಗೆ. ಅವರು ಹೇಳ್ತಾರೆ, ಏನು ಮಾರೆ ನಿಮ್ದು ಇದೆಲ್ಲ ಅಂತ. ಆದರೂ ಕೂಡ ಅವರನ್ನ ಇವರೆಲ್ಲ ಸೇರಿ ಫೋರ್ಸ್ಫುಲಿ ನೀವು ಮುಖಂಡರ ಹತ್ರ ಒಂದ್ಸಲ ನೋಡಿ, ಹೋಗಿ ಅವರ ಹತ್ರ ಮಾತಾಡಿ, ಅವರ ಕಾಲು ಹೇಗಿದೆ ನೋಡಿ ಅಂತ ಫೋರ್ಸ್ಫುಲಿ ಅವರಿಗೆ ಫೋರ್ಸ್ ಮಾಡ್ತಾರೆ ಹೋಗ್ಲಿಕ್ಕೆ. ನೆಲ್ಸಪ್ಪನವರು ಇರಲಿ, ಇವರು ಹೇಳ್ತಿದ್ದಾರೆ ಅಂತೆಲ್ಲ ಹೋಗುವ ಅಂತ ಹೇಳಿ ಅಲ್ಲಿಗೆ ಹೋಗಿ ಅವ್ರೇನು ಮಾಡ್ತಾರೆ, ಅವರ ಹತ್ರ ಪಂಚಾಯತ್ ಮುಖಸ್ಥರ ಹತ್ರ ಮಾತಾಡಿ ಸಡನ್ ಮೆಲ್ಲ ಕಾಲು ನೋಡ್ತಾರೆ. ಅಲ್ಲಿ ಏನಾಯ್ತು, ಅಲ್ಲಿ ಅವರ ಕಾಲು ಕೂಡ ಹಿಂದೆಗಡೆ ತಿರುಗಿತ್ತು. ಇದನ್ನು ನೋಡಿ ನೆಲ್ಸಪ್ಪನವರಿಗೆ ಕನ್ಫರ್ಮ್ ಆಗ್ತದೆ ಏನಂದ್ರೆ ಇಲ್ಲಿ ಮನುಷ್ಯ ಅಂದ್ರೆ ಅಲ್ಲಿ ಇದ್ದಂತಹ ಯಾರೆಲ್ಲ ಇದ್ದಾರೆ ಆ ಸ್ಪಿರಿಟ್ಸ್ ಅವರ ಪ್ರಾಬ್ಲಮ್ ಅಲ್ಲ, ಈ ವಿಲೇಜ್ ಏನೋ ಪ್ರಾಬ್ಲಮ್ಯಾಟಿಕ್. ನಾವು ಯಾವುದೋ ಒಬ್ಬರು ವಿಲೇಜಿಗಿಂತ ಎಲ್ಲಿಗೆಲ್ಲ ಬಂದಿದ್ದಾವ ಅಥವಾ ಅದೇ ವಿಲೇಜ್ ಏನು ಅಂತ ಅರ್ಥ ಆಗಿದೆ. ಅವ್ರೇನ್ ಮಾಡ್ತಾರೆ, ಈಗ ಈ ಕಾನ್ಸೆಪ್ಟ್ ಅಲ್ಲಿ ಶಿವತಾಂಡವ ಅಂತ ಹೇಳುವಾಗ ಎಲ್ರಿಗೂ ಕೂಡ ಚೈ ಬಿದ್ದಾಗೆ ಆಗ್ತದೆ ಆ ಒಂದು ಎಂಟೈರ್ ಪರ್ಫಾರ್ಮೆನ್ಸ್ ನೋಡುವಾಗ. ಸೊ ಇವರು ಏನು ಮಾಡ್ತಾರೆ, ಇಮಿಡಿಯೇಟ್ ಆರ್ಟಿಸ್ಟ್ ಅವರ ಹತ್ರ ಹೋಗ್ತಾರೆ, ಯಾವ ಸ್ಕ್ರೀನ್ ಪ್ಲೇ ಆಗ್ತಾ ಉಂಟು ಅಂತ ನೋಡಿ ಆ ಆರ್ಟಿಸ್ಟ್ ಅವರನ್ನೆಲ್ಲ ಎಕ್ಸಿಟ್ ಮಾಡಿಸಿ ಇಮಿಡಿಯೇಟ್ ಸತಿ ಹೋಮಕುಂಡಕ್ಕೆ ಬೀಳುವಂತಹ ದೃಶ್ಯ ಪ್ಲಸ್ ಆ ಟೈಮಲ್ಲಿ ಶಿವತಾಂಡವ ತೆಗೆಯುವಂತಹ ದೃಶ್ಯವನ್ನ ಅಲ್ಲಿಗೆ ಸ್ಟೇಜ್ ಮೇಲೆ ತರಿಸ್ತಾರೆ. ಈ ಟೈಮಲ್ಲಿ ಆಗುತ್ತೆ ದೊಡ್ಡ ಇನ್ಸಿಡೆಂಟ್. ಅದೇ ಅವರು ಸ್ಟೇಜ್ ಬಂದ ತಕ್ಷಣ ವಿದಿನ್ 5 seconds ಸ್ಟೇಜ್ ಎಲ್ಲ ಅಲ್ಲಾಡ್ಲಿಕ್ಕೆ ಶುರು ಆಗುತ್ತೆ, ಚೇರ್ಸ್ ಎಲ್ಲ ಅಲ್ಲಾಡ್ಲಿಕ್ಕೆ ಶುರು ಆಗುತ್ತೆ. ಹಾಗೆ ತುಂಬಾ ಹೊತ್ತು ಅಲ್ಲಾಡ್ತಾ ಇರ್ತದೆ, ಸಡನ್ ನಿಲ್ತದೆ. ಎಲ್ಲ ಆರ್ಟಿಸ್ಟ್ ಇರ್ತಾರೆ, ಬಟ್ ಅಲ್ಲಿ ಊರಲ್ಲಿ ಇದ್ದಂತ ಅಷ್ಟು ಜನ, 1000ಕ್ಕಿಂತ ಜಾಸ್ತಿ ಜನ ಇದ್ರಲ್ಲ, ಅವ್ರಿಗೆಲ್ಲರೂ ಕೂಡ ಮಾಯ. ಅದನ್ನು ನೋಡಿ ಆರ್ಟಿಸ್ಟ್ ಅವರು ಅಲ್ಲೇ ಬ್ಲ್ಯಾಕ್ ಔಟ್ ಆಗ್ತಾರೆ. ಸೊ ಇದರ ನಂತರ ಏನಾಗುತ್ತಂದ್ರೆ ಬ್ಲ್ಯಾಕ್ ಔಟ್ ಆದಂಥ ಆರ್ಟಿಸ್ಟ್ನವರಿಗೆ ಎಲ್ಲಿದ್ದಾರೆ, ಏನಾಗ್ತಾ ಉಂಟು ಯಾವುದು ಕೂಡ ಗೊತ್ತಿರೋದಿಲ್ಲ. ಬಟ್ ಈಗ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದಲ್ಲ, ಅಲ್ಲಿಗೆ ಒಂದು ಲೆಟರ್ ಬಂದಿತ್ತು, ನಮ್ಮ ಊರಲ್ಲಿ
ಶಿವ ಮತ್ತು ದಾಕ್ಷಾಯಿಣಿಯ ಸ್ವಯಂವರದ ಬಗ್ಗೆ ನಮ್ಮ ಊರಲ್ಲಿ ಜಾತ್ರೆ ಇರುವ ಟೈಮ್, ಹಾಗಾಗಿ ನೀವು ಬಂದು ಅಲ್ಲಿ ಪ್ರದರ್ಶನ ಮಾಡಬೇಕು ಅಂತ ಕಳಿಸಿದ್ದ ಲೆಟರ್ ಎಲ್ಲಿಂದ ಬಂದಿತ್ತು ನೋಡಿ, ಆ ಊರಿನ ಪಂಚಾಯತ್ ಮುಖಂಡರು ಇವರನ್ನು ಹುಡುಕ್ತಾ 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 ಸಂಜೆ ಹೊತ್ತು ಬರ್ತಾ ಇರುವಾಗ ಈ ಊರನ್ನು ದಾಟಿ ಬರಬೇಕಾಗಿತ್ತು. ಸೊ ಇವರು ಆ ಊರು ದಾಟಿ ಬರುವಾಗ ಅಲ್ಲಿ ದೂರದಲ್ಲಿ ಒಂದು ಗ್ರೌಂಡಿನ ನಡುವಲ್ಲಿ ಅವರಿಗೆ ಎಲ್ಲ ಆರ್ಟಿಸ್ಟ್ ಅವರು ಬಿದ್ದಿದ್ದನ್ನು ಕಾಣ್ತದೆ. ಇವರು ಹೋಗಿ ಅವರನ್ನು ಎಬ್ಬಿಸ್ತಾರೆ. ಒಂದು ಸಂಜೆ 4-4:30 ಹೊತ್ತಿಗೆ ಎಲ್ಲ ಆರ್ಟಿಸ್ಟ್ ಅವರು ಎಚ್ಚರಿಕೆ ಆಗಿ ನೋಡುವಾಗ ಎಲ್ಲರೂ ಕೂಡ ಶಾಕಲ್ಲಿದ್ದರು. ಯಾಕೆಂದರೆ ಅವರಿದ್ದಂತಹ ಜಾಗ ಸ್ಮಶಾನವಾಗಿತ್ತು. ಅದು ಕಂಪ್ಲೀಟ್ ಎಲ್ಲರನ್ನ ಏನು ಹೇಳ್ತೇವೆ ದಫನ್ ಮಾಡಿದಂತಹ ಜಾಗವಾಗಿತ್ತು. ಅದನ್ನು ನೋಡಿ ನಾವಿಲ್ಲಿ ಏನು ಮಾಡ್ತಿದ್ದೇವೆ, ಹೀಗಿತ್ತ ಹಾಗಿತ್ತಂತೆಲ್ಲ ಮಾತಾಡುವಾಗ ನೀವು ಯಾರು ಅಂತ ಅವ್ರ ಪಂಚಾಯತ್ ಮುಖಂಡರ ಹತ್ರ ಕೇಳುವಾಗ ಅವ್ರು ಹೇಳ್ತಾರೆ, ನಾನು ನಿಮಗೆ ಲೆಟರ್ ಕಳಿಸಿರೋದು, ನಾನು ಇನ್ನೊಂದು ಪಕ್ಕದ ಊರಿನವ, ನೀವು ಆನ್ ದ ವೇ ಬರುವಾಗ ಈ ಊರಲ್ಲಿ ಹೇಗೆ ಸಿಕ್ಕಿಕೊಂಡ್ರಿ ಅಂತ ಹೇಳ್ತಾರೆ. ಆಗ ನಡೆದ ವಿಷಯವೆಲ್ಲ ಹೇಳ್ತಾರೆ. ಆ ಟೈಮಲ್ಲಿ ಅವರು ಹೇಳ್ತಾರೆ, ನಿಜವಾಗಿ ನಮ್ಮ ಊರಲ್ಲಿ ಆಗ್ತಿದ್ದಂತಹ ಜಾತ್ರೆಯ ಇಲ್ಯೂಷನನ್ನು ನೀವು ಇಲ್ಲಿ ಕಂಡ್ರಿ, ಹಾಗೂ ಇಲ್ಲಿದ್ದಂತಹ ಮನುಷ್ಯರು ಅಂದರೆ ಈ ಊರಲ್ಲಿದ್ದಂಥ ಎಲ್ಲ ಮನುಷ್ಯರಿಗೆ ಯಾವುದೋ ಒಂದು ವಿಷಯದಲ್ಲಿ ಇನ್ಫೆಕ್ಷನ್ ಆಗಿ ಎಲ್ಲರೂ ಕೂಡ ತೀರಿ ಹೋದರು. ಆದ ನಂತರ ಈ ಊರಲ್ಲಿ ಯಾರೂ ಕೂಡ ವಾಸವಾಗ್ತಿಲ್ಲ ಅಂತ ಹೇಳ್ತಾರೆ. ಸೊ ಇದನ್ನು ಕೇಳಿದ ನೆಲ್ಸಪ್ಪ ಅವತ್ತು ಡಿಸೈಡ್ ಮಾಡ್ತಾರೆ ಏನಂದರೆ, ಇನ್ನು ಮುಂದಕ್ಕೆ ನಾರ್ಮಲಿ ಯಾವುದೇ ಲೆಟರ್ ಬರಲಿ ಸ್ಪೀಕರ್ ಮಾಡಿದರೂ ಕೂಡ ಅವರು ಅಲ್ಲಿಗೆ ಹೋಗಿ ಪರ್ಫಾರ್ಮೆನ್ಸ್ ಕೊಡೋದಿಲ್ಲ. ಯಾವುದೆಲ್ಲ ಪರಿಚಯ ಇದ್ದಂತಹ ಜಾಗ ಉಂಟಾ ಅಲ್ಲಿಗೆ ಮಾತ್ರ ಹೋಗಿ ನಾನು ಪರ್ಫಾರ್ಮೆನ್ಸ್ ಕೊಡ್ತೇನೆ ಅಂತ ಡಿಸೈಡ್ ಮಾಡ್ತಾರೆ. ಸೊ ಇದಕ್ಕೆ ನಾನು ಸ್ಟಾರ್ಟಿಂಗ್ ಹೇಳಿದ್ದು ವೆನ್ ರಿಯಲ್ ಲೈಫ್ ಟರ್ನ್ಸ್ ಇನ್ ಟು ಇಲ್ಯೂಷನ್ ಅಂತ, ಆ್ಯಂಡ್ ದ ಟೆರಿಫೈಯಿಂಗ್ ಯಕ್ಷಗಾನ ನೈಟ್ ಅಂತ. ಸೊ ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೇನೆ. ಟಿಲ್ ದೆನ್ ಬಾಯ್.